ರಾಷ್ಟ್ರದ ಸಂಪತ್ತು ಅಂತ ಹೇಳ್ತಾರೆ. ಯಾಕೆ ತಂದೆ? ಮಳೆ ಇಲ್ಲದೆ 3 ವರ್ಷದಿಂದ ಬರಗಾಲದಿಂದ ಕಂಗನಾಗಿ ಕುಳಿತಿರುವ ನಮ್ಮಂತ ರೈತರನ್ನು ಯಾಕಪ್ಪ ಈ ರೀತಿ ಕಾಡುತ್ತಿದೆಯಾ ತಂದೆ? ಯಾಕೆ ಈ ರೀತಿ ಕಾಡುತ್ತಿದ್ದ ನೀನು? ಅದು ಅಲ್ಲದೆ ರೈತ ನಿನ್ನನ್ನೇ ನಂಬಿದ್ದಾನೆ. ಅವನನ್ನು ಈ ರೀತಿ ಕಷ್ಟದಲ್ಲಿ ಸಿಲುಕಿಸುವುದು ಒಳ್ಳೆಯದಲ್ಲ ತಂದೆ, ಒಳ್ಳೆಯದಲ್ಲ. ಕಾಡಡವಿಲಿ ನೋಡಿ, ಮೂಕ ಪ್ರಾಣಿಗಳ ರೋದನೆಯನ್ನು ಕಣ್ಣಿನಿಂದ ನೋಡುವುದಕ್ಕೆ ಸಾಲದು. ಅವರ ರೋದನೆಯನ್ನು ನೋಡಲಾರದೆ ಆದ್ರು ದಯವಿಟ್ಟು ಮೇಘರಾಜ ದರಿಗಿಳಿದು ಬಂದು ಎಲ್ಲರಿಗೆ ರೈತರಿಗೆ ಒಳ್ಳೆಯದಾಗುವಿಕೆ ಮಾಡಪ್ಪ, ಒಳ್ಳೆಯದಾಗುವಿಕೆ ಮಾಡು. ಈ ಜಗತ್ತಿನಲ್ಲಿರುವ ರೈತ ದೇಶ ಕಾಯುವ ಸೈನಿಕ, ಈ ದೇಶದ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಾರೆ. ಮೇಘರಾಜ, ನೀನೇ ಈ ರೀತಿ ಮುನಿಸಿಕೊಂಡ್ರೆ ನಮ್ಮಂತ ರೈತರ ಗತಿ ಏನು ತಂದೆ? ರೈತರ ಗತಿ ಏನು? ಆದಷ್ಟು ಬೇಗ ಧರಿಗಿಳಿದು ಬಂದು ರೈತರ ರೋದನೆಯನ್ನು ಕಾಪಾಡು ತಂದೆ, ಕಾಪಾಡು. ಇನ್ನು ಮುಗಿದಿಲ್ಲವೇ ದೇವರ ಪೂಜೆ? ಬನ್ನಿ ಸ್ವಾಮಿ, ಇವತ್ತು ಅಮೋಘ ಸಿದ್ದೇಶ್ವರ ಜಾತ್ರೆಯಲ್ಲಿ ಪೂಜೆ ಮಾಡಿದ್ದಾಯ್ತು. ಮೊದಲು ಪ್ರಸಾದ ತೆಗೆದುಕೊಳ್ಳಿ. ಸೀತಾ, ಈ ನಿನ್ನ ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಏನೆಂದು ಹೊರ ಬೇಡಿಕೊಂಡೆ ಸೀತಾ? ತಂದೆ, ಗಿರಿ ಪರ್ವತದಲ್ಲಿ ವಾಸಿಯಾಗಿರುವ ನೀನು ಈ ರೈತರ ಭವನೆಯನ್ನು ನಿನ್ನ ಕಣ್ಣಿನಿಂದ ನೋಡಲಾರ್ದೆ ಆದಷ್ಟು ಬೇಗ ಮೇಘರಾಜನನ್ನು ಧರೆಗಿಳಿಸಿ ಕಳಿಸಪ್ಪ ಅಂತ ಆ ದೇವರ ಹತ್ತಿರ ನಾನು ಬೇಡ್ಕೊತಾ ಇದ್ದೇನೆ, ಬೇಡ್ಕೊತಾ ಇದ್ದೆ. ಮೆಚ್ಚಿಕೊಂಡೆ ಸೀತಾ ನೀನು ಆಡುವ ಮಾತುಗಳನ್ನು. ಈ ಸಕಲ ಜೀವಿಗಳಿಗೆಲ್ಲ ಮೇಘರಾಜನೇ ದೇವರು. ಮಳೆ ಬರಬೇಕಾದರೆ ಗಿಡ ಮರಗಳು ಮುಖ್ಯ ಕಾರಣ. ಇದನ್ನು ಲಕ್ಷಿಸದ ಜನರು ದೊಡ್ಡ ದೊಡ್ಡ ಮರಗಳನ್ನು ಕಡಿದರೆ ಎಲ್ಲಿಂದ ಬರಬೇಕು ಮಳೆ? ಸೀತಾ, ಎಲ್ಲಿವರೆಗೆ ಗಿಡ ಮರಗಳು ಸಂರಕ್ಷಣೆ ಆಗುವುದಿಲ್ಲವೋ ಅಲ್ಲಿವರೆಗೆ ರೈತನ ಬಾಳು ಕಣ್ಣೀರಿನ ಗೋಳು ಸೀತಾ. ಸೀತಾ, ಆ ಸಾಲು ಮರದ ಮಹತ್ತನಂತೆ ಪ್ರತಿಯೊಬ್ಬ ರೈತನು ಗಿಡ ಮರಗಳನ್ನು ಸಂರಕ್ಷಣೆ ಮಾಡಿದರೆ ಈ ರೈತನೇ ನಾಡಿನ ರಾಜ. ಸೀತಾ, ಅದರಿರ್ಲಿ, ಈ ನಮ್ಮೂರ ಅಮೋಘ ಸಿದ್ದೇಶ್ವರ ಜಾತ್ರೆ ಅಂಗವಾಗಿ ನಮ್ಮೂರ ಹಿರಿಯರು ಒಂದು ನಿಲವನ್ನು ಇಟ್ಟುಕೊಂಡಿದ್ದಾರೆ. ಆ ನಿಲಾವಿನಲ್ಲಿ ಕೂರ್ಗಿ ದಿಂಡನ್ನು ತಂದಿದ್ದೇನೆ. ಈ ಬಾರಿ ಒಳ್ಳೆ ಮಳೆ ಬಂದರೆ ಇದೇ ಕೂರ್ಗಿಯಿಂದ ಭೂಮಿ ತಾಯಿ ಉಡೆ ತುಂಬೋಣ. ಆ ಶರಣರ ದಯದಿಂದ ಒಳ್ಳೆ ಬೆಳೆ ಬರೆಯಲು ಕೂರ್ಗಿ ಪೂಜೆ ಮಾಡೋಣ ಬಾ ಸೀತಾ. ಆಯ್ತು ಬನ್ನಿ ಸ್ವಾಮಿ. ಯಾಕೆ ಸ್ವಾಮಿ, ಇದಕ್ಕೆ ಕಾರಣವಾದ್ರೂ ಏನು? ಏನು ಹೇಳಲಿ ಸೀತಾ, ಈ ನಾಡಿನ ಕರ್ಮಕಾಂಡದ ಕತೆ. ದೊಡ್ಡ ದೊಡ್ಡ ರಾಜಕಾರಣಿಗಳು ಅಧಿಕಾರಿಗಳನ್ನು ತಾನು ಕೈಗೊಂಬೆನಾಗಿ ಮಾಡಿಕೊಂಡು
ಸ್ವಾಮಿ, ಅಂಥವರ ಅಟ್ಟಹಾಸವನ್ನು ಮೆಟ್ಟಿ ಹಾಕೋದಕ್ಕೆ ನಿಮ್ಮಿಂದ ಸಾಧ್ಯವಿಲ್ವೇ? ಸೀತಾ, ಹಿರಿಯರು ಒಂದು ಮಾತು ಹೇಳಿದಾರ, ಗೊತ್ತಿಲ್ಲವೇನೋ ನನಗೆ? ಏನೆಂದು? ಬಡವನ ಸಿಟ್ಟು ದವಡೆಗೆ ಮೂಲ ಎಂದು ಸೀತಾ. ನೋಡಿ ಸ್ವಾಮಿ, ಹಾಗಂತ ಅವರು ಸುಮ್ಮನಿದ್ರೆ ಈ ರೀತಿ ಅವರ ಅಟ್ಟಹಾಸ ಮತ್ತೆ ತುಂಬಾ ಮುಂದುವರಿಯುತ್ತೆ. ಆದ್ರೆ ಆದಷ್ಟು ಬೇಗ ನೀವು ಅವರನ್ನು ಸಂಹಾರ ಮಾಡಲೇಬೇಕು. ಹಾಗಲ್ಲ ಸೀತಾ, ಹಾಗಲ್ಲ ಸೀತಾ. ನಾವು ಎಷ್ಟಾದರೂ ಆ ದೇಸಾಯಿ ಮನೆಯಲ್ಲಿ ದುಡಿಯವರು. ಅವರನ್ನು ಕೇಳಿ ಮುಂದುವರೆದರೆ ಒಳ್ಳೆಯದು. ಅವರ ಅಪ್ಪಣೆ ಸಿಗಲಿ, ಆಗ ತೋರಿಸುವೆ ನಮ್ಮ ಪರಾಕ್ರಮಿಯನ್ನು. ಸೀತಾ, ಬರೇ ಮಾತಿನಲ್ಲಿ ಮೋಡಿ ಮಾಡ್ತೀವೋ ಅಥವಾ ಈ ಹಸಿದ ಹೊಟ್ಟೆಗೆ ಏನಾದ್ರೂ ಊಟ ಬರ್ತೀವ? ನಿಮಗೆ ಇಷ್ಟ ಅಂತ ತಿಳ್ಕೊಂಡು ಇವತ್ತು ಎಣ್ಣೆಗಾಯಿ ಬದನೆಕಾಯಿ ಮಾಡಿದ್ದೀನಿ, ಎಲ್ಲಿ ಸಜ್ಜೆ ರೊಟ್ಟಿ ಮಾಡಿದ್ದೀನಿ, ಕುಟ್ಟಿ ಬಾಣ ಮಾಡಿದ್ದೀನಿ. ಹೊಟ್ಟೆ ತುಂಬಾ ಊಟ ಮಾಡಿ ಕುಂಭಕರ್ಣನ ಹಾಗೆ ನಿದ್ದೆ ಮಾಡುವಂತೆ ಬನ್ನಿ ಹೋಗೋಣ. ಸೀತಾ, ಹೊಟ್ಟೆ ತುಂಬಿ ಊಟ ಮಾಡಿ ಬರೀ ಕುಂಭಕರ್ಣಂತೆ ನಿದ್ದೆ ಮಾಡುದೆ? ಮತ್ತೇನ್ ಬೇಕ್ರಿ? ಊಟ ಆದ್ಮೇಲೆ ಕೌದಿಯೊಳಗೆ ಗರ್ತಿಗೆ ಮತ್ತೆ ಅಲ್ಲ ರೀ, ನೀವಂತೂ ತುಂಬಾ ತಮಾಷೆನೆ ಮಾಡ್ತೀರಿ ಬಿಡಿ. ಆಯ್ತು ರಾಜ, ರವಿ ಕೋಟಿ ತೇಜ, ನಿಮ್ಮ ಇಷ್ಟ ಇದೆ ಅಂತ ಆಗಲಿ. ರೀ, ಇದಕ್ಕೇನು ಕಮ್ಮಿ ಇಲ್ಲ ನೋಡ್ರಿ. ಈ ಗಂಡಸರಿಗೆ ಹೊತ್ತು ಗೊತ್ತು ಯಾವುದು ಇಲ್ಲ ಅಂತ ಕಾಣಿಸತ್ತೆ. ಸೀತಾ, ಹೊತ್ತು ನೋಡಿ ಹೊಟ್ಟ ಹಾಕ್ಬೇಕಂತ ನಮ್ಮ ಊರ್ ಹಿರಿಯರು ಹೇಳ್ಯಾರ, ಗೊತ್ತಿಲ್ಲ ನೀನು? ಸರಿ, ಹಾಗಾದ್ರಿ ಈ ಸಲ ದೀಪಾವಳಿ ಹಬ್ಬಕ್ಕೆ ನೀವು ಇಳ್ಕಲ್ದಡಿ ರೇಷ್ಮೆ ಸೀರೆ ತರಬೇಕು, ಗೊತ್ತಾ? ಹಾ ಸೀತಾ, ದೀಪಾವಳಿಗೆ? ಹಾ, ಇನ್ನೂ ದೀಪಾವಳಿ ಬಹಳ ದೂರ ಇದೆ. ಈ ದಾವಣಗೆರೆ ಜಾತ್ರೆಗೆ ನಮ್ಮ ಮುಗ್ದರಿ ಅಪ್ಪಶ ಬಾರಿ ಹೊಸ ಹೊಸ ನಮ್ಗೆ ಸೀರೆ ತಂದಿದ್ದಾನೆ. ನಿನಗೆ ಕೊಡ್ಸಲ್ಲ, ಮತ್ತೆ ಯಾಕೆ ಕೊಡ್ಸಿಲ್ಲ ಸೀತಾ? ಈಗ ನೀವು ಒಂದು ಸೀರೆನೆ ತೆಗೆದುಕೊಂಡು ಬಂದ್ರೆ ಸಾಕು. ಆಯ್ತು ಸೀರೆ. ಬಂದ ಹಬ್ಬ ಬಂದಾಗ ನೋಡಿದ್ರಾಯ್ತು. ಆಯ್ತು ಸೀತಾ, ಎರಡು ಸೀರೆ ಕೊಡಿಸ್ತೇನೆ. ಆದ್ರ ನನ್ನೊಂದು ಮಾತು. ಏನ್ರಿ ಇದು? ಈ ನಿನ್ನ ತುಟಿಗಳಿಂದ ನನ್ನ ಕೆನ್ನೆಗೆ ಒಂದು ಮುತ್ತು ಕೊಟ್ರೆ ಮಾತ್ರ ಸೀರೆ ಕೊಡಿಸ್ತೇನೆ.
ಬಿತ್ತು ಹಾಕಿ ಬಂದಿದ್ದೇವೆ. ಈ ಸಾರಿ ಆ ಮೇಘರಾಜ ಚೆನ್ನಾಗಿ ಕಾಣ್ತಾರೆ ಅಂದರೆ ಚಿನ್ನದಂತ ಬೆಳೆಯನ್ನು ಬೆಳೆದು ನಮ್ಮೂರ ಆದರ್ಶ ರೈತರೆಂದು ಸರ್ಕಾರ ಅವನಿಗೆ ಪ್ರಶಸ್ತಿ ಕೊಡಲೇಬೇಕು. ಹೌದಣ್ಣ, ಒಂದು ತುಣುಕು ಬಿಡದಂತೆ ಕಿತ್ತಿ ಹಾಕಿದ್ದೇವೆ. ಈ ಸಲ ಒಳ್ಳೆ ಬೆಳೆಯನ್ನು ಬೆಳೆದು ಈ ನಾಡಿನ ಒಳ್ಳೆ ಪ್ರಗತಿಪರ ನಮ್ಮೂರ ರೈತರೆಂದು ಸರ್ಕಾರ ನಮಗೆ ಪ್ರಶಸ್ತಿ ಕೊಡ್ಲೇಬೇಕಣ್ಣ, ಕೊಡ್ಲೇಬೇಕು. ರೈತರಿಗೆ ಬೆಲೆ ಎಲ್ಲಿದೆಯಪ್ಪ ಈ ನಾಡಿನಲ್ಲಿ? ಈ ನಾಡಿನ ಸರ್ಕಾರ ರೈತರಿಗೆ ಕೊಡುವ ಬೆಲೆ ಯಾವ ಪ್ರಶಸ್ತಿಯೂ ಇಲ್ಲ. ಬಿಸಿಲು ಮಳೆ ಎನ್ನದೆ ಬೆಳೆದು ಬೆಳೆಗಳಿಗೆ ಯೋಗ್ಯ ಬೆಲೆ ಸಿಗದೆ ಆ ದಲ್ಲಾಳಿಗಳ ಸೊತ್ತಾಗಿ ಈ ರೈತ ಬೀಜ ಗೊಬ್ಬರಕ್ಕಾಗಿ ಮಾಡಿದ ಸಾಲವನ್ನು ತೀರಿಸದೆ ಈ ರೈತ ಆತ್ಮಹತ್ಯೆಗೆ ಶರಣಾಗ್ತಾನಲ್ಲಪ್ಪ, ಅದೇ ಈ ರೈತರಿಗೆ ಸಿಗುವ ಪ್ರಶಸ್ತಿ. ನಮಗೆ ಯಾವ ಪ್ರಶಸ್ತಿಯೂ ಯಾವ ಬಿರುದನ್ನೂ ಬೇಡ. ತಾಯಿ ಕೊಟ್ಟ ಅಂಬಲಿಯನ್ನು ಉಂಡು ಹೆಂಡ್ರು ಮಕ್ಕಳು ರಾತ್ರಿ ಕಣ್ಣು ತುಂಬಾ ನಿದ್ದೆ ಮಾಡ್ತೀವಲ್ಲಪ್ಪ, ನಮಗೆ ಅದೇ ದೊಡ್ಡ ಪ್ರಶಸ್ತಿ ಇದ್ದ ಹಾಗೆ. ಸೋದರರೇ, ನಾನೊಂದು ನಿಮಗೆ ತಪ್ಪು ಮಾಡಿಬಿಟ್ಟೆ ಸೋದರರೇ, ತಪ್ಪು ಮಾಡಿಬಿಟ್ಟೆ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ನಿಮಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿಸುವ ಶಕ್ತಿ ನನ್ನಿಂದ ನಿಮಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿಸಿ ನಿಮ್ಮ ದೊಡ್ಡ ವಿಜ್ಞಾನಿಗಳನ್ನಾಗಿ ಮಾಡಿದರೆ ಈ ಸರ್ಕಾರ ನಿಮ್ಮ ಸಾಧನೆಗೆ ಕೊಡಬಹುದಾಗಿತ್ತೇನೋ ಪ್ರಶಸ್ತಿ. ನನ್ನನ್ನು ಕ್ಷಮಿಸಿಬಿಡಿ ಸೋದರೇ, ಕ್ಷಮಿಸಿಬಿಡಿ. ರೈತನಿಗೆ ಆತ್ಮ ಒಂದೇ ಮಾರ್ಗವಲ್ಲ, ತಂತ್ರಜ್ಞಾನ ಮುಂದುವರೆದಿದೆ. ಅದರ ಉಪಯೋಗ ತೆಗೆದುಕೊಂಡು ಚಿನ್ನದಂತ ಬೆಳೆ ಬೆಳೆಯೋಣ ಅಣ್ಣ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೇ ಮೇಲು. ಎಷ್ಟು ಶಾಲೆ ಕಲಿತರು ಭೂಮಿ ತಾಯಿ ಬೆಳೆದಿರುತ್ತಾನೆ, ಎಲ್ಲರೂ ಸುಖವಾಗಿರಬಹುದು. 84 ಕೋಟಿ ಜೀವರಾಶಿಗಳು ಈ ರೈತನಿಂದಲೇ ಬದುಕಿರುವುದು. ರೈತ ಈ ನಾಡಿನ ಬೆನ್ನೆಲುಬು. ರೈತ ನಕ್ಕರೆ ಜಗವೆಲ್ಲ ನಗುವುದು, ರೈತ ಅತ್ತರೆ ಜಗವೆಲ್ಲಳುವುದನ್ನ ಜಗವೆಲ್ಲಳುವುದು. ಹೌದಣ್ಣ, ಲಕ್ಷ್ಮಣ ಹೇಳಿದ ಮಾತು ಅಕ್ಷರಸ ನಿಜವಾಗಿದೆ. ರೈತನ ಮಕ್ಕಳಾಗಿ ನಾವು ಚಿನ್ನದಂತ ಬೆಳೆಯನ್ನು ಬೆಳೆದು ನಮ್ಮೂರ ಆದರ್ಶ ಪ್ರಗತಿಪರ ರೈತರೆಂದು ಸರ್ಕಾರ ನಮಗೆ ಪ್ರಶಸ್ತಿ ಕೊಡಲೇಬೇಕಣ್ಣ. ಸೋದರರೇ, ಈ ನಿಮ್ಮ ತ್ಯಾಗದ ನುಡಿಗಳನ್ನು ಕೇಳಿ ನನ್ನ ಹಸಿದ ಹೊಟ್ಟೆ ತುಂಬಿದಂತಾಯ್ತು. ಆ ಪಂಚ ಪಾಂಡವರಂತೆ ಶ್ರೀರಾಮ ಲಕ್ಷ್ಮಣರಂತೆ ಈ ಊರಿನಲ್ಲಿ ಅವಶ್ಯ ಮನೆತನದವರೆಂದು ಜನರ ಬಾಯಲ್ಲಿ ಬಂದರೆ ಸಾಕು, ನಮಗೆ ಅದೇ ಒಂದು ದೊಡ್ಡ ಪ್ರಶಸ್ತಿ ಇದ್ದಂಗೆ ಸೋದರರೇ. ಅಣ್ಣ, ಒಗ್ಗಟ್ಟೆ ಬಲ ಒಡಕೆ ಕೆಡಕುವ ಇಂದಿನ ಕಾಲದಲ್ಲಿ ಸುಗ್ಗಿ ಕಾಲ ಬಂತು. ಎಲ್ಲರ ಕೂಡಿ ಜೋಳದ ರಾಶಿ ಮಾಡುವಾಗ ರೈತರು ಹಾಡುವ ಹಂತಿ ಪದಗಳು ಆ ಜೀವನದ ಸದನಕ್ಕೆ ಕೇಳಿಸುವ ಪಾರ್ವತಿಯರು ಆನಂದ ಸಾಗರದಿಂದ ಕೈಲಾಸದಲ್ಲಿ ಕಾಲ ಕಳೆಯುತ್ತಿದ್ದರು. ಹೌದು ಮೈದಿನ, ಹಾಗಾದ್ರೆ ನೀನು ಕೂಡ ಇವತ್ತು ಒಂದು ಹಂತಿ ಪದವನ್ನು ಹಾಡಬಾರ್ದೇ? ಆಯ್ತು, ಹೊತ್ತಿಗೆ ನಾನು ಹಂತಿ ಪದವನ್ನು ಹಾಡುತ್ತೇನೆ, ನೀವು ಸೋಬಾನ ಪದವನ್ನು ಹಾಡಬೇಕು. ಆಗ್ಲಿ ಮೈದಿನ. ಹಾಸು ಬಂಡಿಯ ಮೇಲೆ ಹಾರು ಜೈನಿನ ಗೋಳು ನಾವೆಲ್ಲ ಬೇರೆಯಾದರೆ ಜೈನಿನ ಜೈನಿನ ಗೋಳು ನಾವೆಲ್ಲ ಬೇರೆಯಾದರೆ ಜೈನಿನ
ನೀನು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವರೇ ಧರೆಯಲಿ ನಗುವಿನ ಧರೆಯುತ್ತೆ ಜೇನಿನ ಗೋಡು ನಾವೆಲ್ಲ
ಮನುಷ್ಯನ ಅಯ್ಯೋ ಬಡ ಬಡ ಹಾ ಎತ್ತು ತೆಗೆದು ತೋರಿಸ್ಬಿಡ